ಹಾಸನ್ ವಿಚಾರ. ಕಮಲ್ ಹಾಸನ್ ಕನ್ನಡದ ಬಗ್ಗೆ ಭಾಳಷ್ಟು ಕೆಟ್ಟದ ಮಾತಾಡೋದ್ರ ಜೊತೆ ಈಗಲೂ ಕೂಡ ನಾನು ಕ್ಷಮೆ ಕೇಳಲ್ಲ. ನೋಡಿ, ಒಂದೇನೆಂದರೆ ಭಾರತೀಯ ಭಾಷೆಗಳು ಯಾವ್ಯಾವ ಇದ್ದಾವೆ, ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಸಹೋದರ ಭಾಷೆ ಅಂತ ಗೌರವಿಸಿದೆ. ನಮ್ಮ ನಾಡಗೀತೆಯೇ ಕುವೆಂಪು ಅವರು ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿದರು. ನಮ್ಮ ತಾಯಿ ಭಾರತಿ, ಆ ಭಾರತೀಯ ಮಗಳು ಕನ್ನಡ ತಾಯಿ ಭುವನೇಶ್ವರಿ. ಹಾಗೆಯೇ ತಮಿಳು ಕೂಡ ಒಂದು ಸಹೋದರ ಭಾಷೆ. ಕಾಲ ಕಾಲಕ್ಕೆ ಒಂದು ಭಾಷೆಯನ್ನು ಇನ್ನೊಂದು ಭಾಷೆ ಸಮೃದ್ಧಗೊಳಿಸಿದೆ, ಶ್ರೀಮಂತಗೊಳಿಸಿದೆ. ಹಾಗಾಗಿಯೇ ಯಾಕೆಂದರೆ ನಮ್ಮ ಭಾಷೆ ಬೇರೆ ಬೇರೆ ಆದರೂ ನಮ್ಮ ಸಂಸ್ಕೃತಿ ಒಂದೇ. ನಮ್ಮಿಬ್ಬರ ಸಂಸ್ಕೃತಿ ಬೇರೆ ಬೇರೆ ಅಲ್ಲ, ಭಾಷೆ ಬೇರೆ ಬೇರೆ ಇರ್ಬೋದು, ಆದರೆ ನಮ್ಮ ಸಂಸ್ಕೃತಿ ಅದು ಒಂದೇ ಸಂಸ್ಕೃತಿ. ಅದಕ್ಕಾಗಿಯೇ ಮಧುರೈ ಮೇಲೆ, ಶ್ರೀರಂಗಂ ಮೇಲೆ ಮತೀಯ ಆಕ್ರಮಣಕಾರರು ದಾಳಿ ಮಾಡಿ ಮಧುರೈ ಮೀನಾಕ್ಷಿ ಮಂದಿರವನ್ನು, ರಂಗಮ್ಮನ್ನು, ರಂಗನಾಥ ಮಂದಿರವನ್ನು ನಾಶ ಮಾಡಿದಾಗ ವಿಜಯನಗರ ಸಂಸ್ಥಾನದ ಸಾಮಂತರಾಜರು ಅದರ ಪುನರುಜ್ಜೀವನಗೊಳಿಸಿದರು. ಯಾಕೆ ಅಂದರೆ ನಮ್ಮಿಬ್ಬರ ಸಂಸ್ಕೃತಿ ಒಂದೇನ ಕಾರಣಕ್ಕೆ. ಹಾಗಾಗಿ ನೀವು ಸಹೋದರ ಭಾಷೆ ಅಂತ ಕರೀರಿ, ಬೇಕಿದ್ರೆ ಅಭಿಮಾನಕ್ಕೆ ಅಕ್ಕ ತಂಗಿ ಅಂತ ಹೇಳಿ. ಆದರೆ ನಮ್ಮ ತಾಯಿ ಯಾರು ಅಂದರೆ ಆ ತಾಯಿ ಭಾರತಿ. ಆ ತಾಯಿ ಭಾರತೀಯ ಮಗಳು ಭುವನೇಶ್ವರಿ. ತಮಿಳು ಕೂಡ ತಾಯಿ ಭಾರತೀಯ ಮಗಳೇ, ಮಲಯಾಳಿಯೂ ಕೂಡ ತಾಯಿ ಭಾರತೀಯ ಮಗಳೇ. ತಾಯಿಯ ಭಾರತೀಯ ಅಸ್ಮಿತೆಯ ಜೊತೆಗೆ ನಮ್ಮೆಲ್ಲರ ಅಸ್ಮಿತೆಯೂ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಸಿಂಧಿ ಭಾಷೆ ಸಿಂಧಿನಲ್ಲಿ ಉಳ್ಕೊಂಡಿಲ್ಲ. ಕಾಶ್ಮೀರದ ಶಾರದಾ ಲಿಪಿ ಅಪಾಯದ ಸ್ಥಿತಿಲಿದೆ. ಯಾಕೆಂದರೆ ಮತೀಯ ಆಕ್ರಮಣ. ನಾವು ಕಚ್ಚಾಡಿ ಮತೀಯ ಆಕ್ರಮಣಕಾರರಿಗೆ ರೆಡ್ ಕಾರ್ಪೆಟ್ ಹಾಸಿಕೊಡೋದು ಬೇಡ. ಹಾಗಾಗಿ ನಾವು ಸಹೋದರ ಭಾಷೆ, ಆ ಸಹೋದರ ಭಾಷೆಯಾಗಿ ಪರಸ್ಪರರನ್ನು ಗೌರವಿಸೋಣ. ಯಾರೂ ಈಗ ಚೋಳರು ಕರ್ನಾಟಕದ ಕೆಲವು ಭಾಗವನ್ನು ಆಳ್ವಿಕೆ ನಡೆಸಿದರು. ಕನ್ನಡ ಭಾಷೆಗೆ ಅಸ್ಮಿತೆಗೆ ಧಕ್ಕೆ ತಂದಿಲ್ಲ. ಚಾಲುಕ್ಯರು, ಹೊಯ್ಸಳರು, ಮೈಸೂರು ಅರಸರು ತಮಿಳುನಾಡಿನ ಕೆಲವು ಭಾಗವನ್ನು ಆಳ್ವಿಕೆ ನಡೆಸಿದರು. ತಮಿಳಿನ ಅಸ್ಮಿತೆಗೆ ಧಕ್ಕೆ ತರಲಿಲ್ಲ. ಇಲ್ಲಿಯ ಆಳರಸರು ಅಲ್ಲಿಯ ಭಾಷೆ ಸಂಸ್ಕೃತಿಯನ್ನು ಬೆಳೆಸೋ ಕೆಲಸ ಮಾಡಿದ್ರು. ಯಾಕೆಂದರೆ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲಿಯ ಆಳರಸರು ಇಲ್ಲಿಯ ಭಾಷೆ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಿದರು. ನಾವು ಒಂದೇ ತಾಯಿಯ ಮಕ್ಕಳು ಅನ್ನೋವಂಥ ಗೌರವದ ಕಾರಣಕ್ಕೆ. ಆ ಗೌರವಕ್ಕೆ ಧಕ್ಕೆ ತರುವ ಕೆಲಸವನ್ನು ಮಾಡಬಾರ್ದು.